ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ಸಾರಿಗೆ ನೌಕರರ ಮುಷ್ಕರ. ಮತ್ತೆ ಮುಷ್ಕರ ಮಾಡ್ತಾರಾ? ಜನವರಿ ಆರಂಭದಲ್ಲೇ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ಲುತ್ತಾ? ಬಸ್ ಮುಷ್ಕರಕ್ಕೆ ಮತ್ತೆ ಸಜ್ಜುಗೊಂಡ ರಾಜ್ಯ ಸಾರಿಗೆ ನೌಕರರು. ಬಸ್ ಮುಷ್ಕರಕ್ಕೆ ನೌಕರರ ಸಿದ್ಧತೆ ಹೇಗಿದೆ ಗೊತ್ತಾ? ನೌಕರರ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜು. ಸರ್ಕಾರ ರಚನೆ ಆದಾಗಿನಿಂದ ಈವರೆಗೂ ಕೂಡ ಸರ್ಕಾರಿ ನೌಕರರ ಬೇಡಿಕೆಗಳು ಈಡೇರಿಲ್ಲ. ಜನವರಿ ಆರಂಭದಲ್ಲೇ ಹೊಸ ವರ್ಷದ ಆರಂಭದಲ್ಲೇ ಶುರು ಮಾಡುತ್ತಾ ಮುಷ್ಕರ. ಬಸ್ ಮುಷ್ಕರಕ್ಕೆ ಮತ್ತೆ ಸಜ್ಜಾಗಿರುವ ಬಸ್ ನೌಕರರು. ಬಸ್ ಮುಷ್ಕರಕ್ಕೆ ನೌಕರರ ಸಿದ್ಧತೆ ಹೇಗಿದೆ ಗೊತ್ತಾ? ನೌಕರರ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ನಡೀತಾ ಇದೆ. ವೇತನ ಸೇರಿ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹಲವು ಸಭೆ ನಡೆಸಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸದ ಸರ್ಕಾರ, ಸಿಎಂ ಸಚಿವರ ನೇತೃತ್ವದಲ್ಲಿ ಹಲವು ಸಂಧಾನ ಸಭೆಗಳಾಗ್ತಾ ಇದೆ. ಆದರೂ ನೌಕರರ ಬೇಡಿಕೆ ಈಡೇರಿಸದ ಸಿದ್ದರಾಮಯ್ಯ ಸರ್ಕಾರದ ನಡೆಗೆ ತೀವ್ರ ಬೇಸರಗೊಂಡಿರುವ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ತೀವ್ರ ಹೋರಾಟ ನಡೆಸುವುದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಡಿಪೋಗಳಲ್ಲಿ ನೌಕರರಿಂದ ಕರಪತ್ರ ಕೊಡ್ತಿದ್ದಾರೆ. ಮುಷ್ಕರ ನಡೆಸಲು ನೀವು ಸಜ್ಜುಗೊಳ್ಳಿ ಅಂತ ಡಿಪೋಗಳಲ್ಲಿ ಕರಪತ್ರ ಹಂಚಿಕೆಯಾಗಿದೆ. ಪ್ರತಿ ಡಿಪೋಗೆ ತೆರಳಿ ಕರಪತ್ರ ಹಂಚಿಕೆ ಮಾಡುತ್ತಿರುವ ನೌಕರರ ಒಕ್ಕೂಟ. ಹಾಗಾದ್ರೆ ಜನವರಿ ಮೊದಲ ವಾರದಲ್ಲಿ ಸರ್ಕಾರಿ ಬಸ್ ನಿಲ್ಲುತ್ತಾ? ನಿಲ್ಲಿಸಿ ಸರ್ಕಾರಿ ನೌಕರರು ಪ್ರೊಟೆಸ್ಟ್ ಮಾಡ್ತಾರಾ? ಕೆಲ ತಿಂಗಳ ಹಿಂದೆ ಬಸ್ ನಿಲ್ಲಿಸಿ ಮುಷ್ಕರ ಮಾಡಿದ್ದ ಸಾರಿಗೆ ನೌಕರರು. ಆದರೂ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸದ ರಾಜ್ಯ ಸರ್ಕಾರ. ಹೀಗಾಗಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಮುಷ್ಕರ ನಡೆಸೋದಕ್ಕೆ ಸಿದ್ಧತೆಗಳಾಗಿದೆ. ರಾಜ್ಯದಲ್ಲಿ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾರಾ ಅನ್ನೋ ಪ್ರಶ್ನೆಗಳೆದ್ದಿದ್ದಾವೆ. ಆರಂಭದ ದಿನಗಳಿಂದಲೂ ಕೂಡ ಸರ್ಕಾರ ರಾಜ್ಯದಲ್ಲಿ ರೂಪಿತಗೊಂಡ ನಂತರದ ದಿವಸಗಳಿಂದಲೂ ಈವರೆಗೂ ಸರ್ಕಾರಿ ನೌಕರರು ತಮ್ಮ ವೇತನ ಪರಿಷ್ಕರಣೆಯ ಬಗ್ಗೆ ಒಂದಿಲ್ಲೊಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುತ್ತಾನೆ ಬಂದಿದ್ದಾರೆ. ಈ ಹಿಂದೆಯೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ನೌಕರರು ಸೇರ್ಕೊಂಡು ಮುಷ್ಕರಕ್ಕೆ ಮುಂದಾಗಿದ್ರು. ಅದಾದ ನಂತರ ಘನ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ನೀವು ಮಾಡೋದು ಸರಿಯಲ್ಲ, ಮುಷ್ಕರನ ನಿಲ್ಲಿಸಬೇಕು ಅಂತ ಹೇಳಿ ಖಡಕ್ ಸೂಚನೆ ಕೊಡ್ತು. ಅದಾದ ನಂತರವೂ ಕೂಡ ಪ್ರಯತ್ನಗಳಾಯಿತು. ಆದರೆ ನ್ಯಾಯಾಂಗ ನಿಂದನೆ ಆಗೋ ಸಾಧ್ಯತೆಗಳಿದೆ ಅಂತ ಹೇಳಿ ಮುಷ್ಕರ ಕೈ ಬಿಟ್ರು. ಈಗ ಮತ್ತದೇ ಸಂಚಲನ. ಸಾರಿಗೆ ಸಚಿವರು ಯಾರು? ರಾಮಲಿಂಗಾರೆಡ್ಡಿ ಸಾಹೇಬರು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು ರಾಮಲಿಂಗಾರೆಡ್ಡಿ ಅವರು. ಆದರೆ ಸರ್ಕಾರಿ ನೌಕರರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ವಿಫಲ ಆಗಿದ್ದು ಮಾತ್ರವಲ್ಲದೆ ಸರ್ಕಾರಿ ನೌಕರರ ನಿಷ್ಠೂರಕ್ಕೂ ಕಾರಣರಾದರು. ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ನಮಗೆ ಹಂಗೆ ಪರಿಷ್ಕರಣೆ ಮಾಡೋದಕ್ಕೆ ಬರೋದಿಲ್ಲ, ಹಂಗೆ ಮಾಡೋಕ್ಕಾಗಲ್ಲ, ವರ್ಷಕ್ಕೆ ಇಷ್ಟು ಬಾರಿ ಅಥವಾ 5 ವರ್ಷಕ್ಕೆ ಇಷ್ಟು ಬಾರಿ, 3 ವರ್ಷಕ್ಕೆ ಇಷ್ಟು ಬಾರಿ ಮಾತ್ರ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ, ಮನಬಂದ ಹಾಗೆ ಎಲ್ಲ ವೇತನವನ್ನ ನಿಗದಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ರು. ಬಸ್ ಮುಷ್ಕರಕ್ಕೆ ಈಗ ಸಜ್ಜಾಗಿದ್ದಾರೆ. ಒಟ್ಟಾರೆ ಜನವರಿ ಆರಂಭದಲ್ಲೇ ರಾಜ್ಯದಲ್ಲಿ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾರಾ? ಜನವರಿ ಆರಂಭದಲ್ಲೇ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ಲುತ್ತಾ? ಬಸ್ ಮುಷ್ಕರಕ್ಕೆ ಮತ್ತೆ ಸಜ್ಜುಗೊಂಡ ರಾಜ್ಯ ಸಾರಿಗೆ ನೌಕರರು. ಬಸ್ ಮುಷ್ಕರಕ್ಕೆ ನೌಕರರ ಸಿದ್ಧತೆ ಹೇಗಿದೆ ಅಂದರೆ, ನೌಕರರ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದೆ. ವೇತನ ಸೇರಿ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹಲವು ಸಭೆ ನಡೆಸಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸದ ಸರ್ಕಾರ, ಸಿಎಂ ಸಚಿವರ ನೇತೃತ್ವದಲ್ಲಿ ಹಲವು ಸಂಧಾನ ಸಭೆಗಳಾಯಿತು. ಆದರೂ ನೌಕರರ ಬೇಡಿಕೆ ಈಡೇರಿಸದ ಸಿದ್ದರಾಮಯ್ಯ ಸರ್ಕಾರದ ನಡೆಗೆ ತೀವ್ರ ಬೇಸರಗೊಂಡಿರುವ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ತೀವ್ರ ಹೋರಾಟ ನಡೆಸುವುದಕ್ಕೆ ಪ್ಲಾನ್ ಸಿದ್ಧತೆಯಾಗಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಡಿಪೋಗಳಲ್ಲಿ ನೌಕರರಿಂದ ಕರಪತ್ರ ಹಂಚಿಕೆಯಾಗಲ್ಪಡ್ತಾ ಇದೆ. ಮುಷ್ಕರ ನಡೆಸಲು ನೀವು ಸಜ್ಜುಗೊಳ್ಳಿ ಅಂತ ಹೇಳಿ ಡಿಪೋಗಳಲ್ಲಿ ಕರಪತ್ರ, ಪ್ರತಿ ಡಿಪೋಗೆ ತೆರಳಿ ಕರಪತ್ರ ಹಂಚಿಕೆ ಮಾಡುತ್ತಿರುವ ನೌಕರರ ಒಕ್ಕೂಟ. ಹಾಗಾದ್ರೆ ಜನವರಿ ಮೊದಲ ವಾರದಲ್ಲೇ ಸರ್ಕಾರಿ ಬಸ್ ನಿಲ್ಲುತ್ತಾ? ಕೆಲ ತಿಂಗಳ ಹಿಂದೆ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಮಾಡಿದ್ದ ಸಾರಿಗೆ ನೌಕರರ ಪ್ಲಾನ್ ವರ್ಕೌಟ್ ಆಗುತ್ತಾ? ಆದರೂ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸದ ರಾಜ್ಯ ಸರ್ಕಾರ. ಹೀಗಾಗಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಮುಷ್ಕರ ನಡೆಸೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.